ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾವಿವತ್ತು ಹೊರಟಿರೋದು YJR ಸಿಗ್ನೇಚರ್ ಮಾಲಿಗೆ. ಇದಿರೋದು ಕೆಂಚನಹಳ್ಳಿ ರೋಡ್, ರಾಜರಾಜೇಶ್ವರಿ ನಗರದಲ್ಲಿ. ನಾವಿಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಕಿಡ್ಸ್ ಪ್ಲೇ ಏರಿಯಾ ಇದೆ, ಫನ್ ಟೂಸ್ ಅಂತ. ಸೊ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು. ನಿಯರ್ ಬೈ ಪ್ಲಾಟ್ಫಾರ್ಮ್ 65 ಅಂತ ಒಂದು ರೆಸ್ಟೋರೆಂಟ್ ಇದೆ, ಅದ್ರ ಹತ್ರ ಇರೋದು. ಸೊ ಇಲ್ಲಿಂದ ನಾವು ಮೆಂಬರ್ಶಿಪ್ ಕಾರ್ಡ್ ತಗೊಂಡಿದ್ವಿ, 3 months ಮೆಂಬರ್ಶಿಪ್. ಇಲ್ಲಾಂದ್ರೆ ನೀವು 1 ಗಂಟೆಗೆ 500 rupees ಪೇ ಮಾಡ್ಬೇಕಾಗುತ್ತೆ. ಸೊ ನಮ್ಗೆ ಇಬ್ರು ಇದಾರಲ್ಲ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮೆಂಬರ್ಶಿಪ್ ಕಾರ್ಡ್ ತಗೊಂಡಿದ್ವಿ. ಸೊ ಟೋಟಲ್ 10 hours ಸಿಗುತ್ತೆ ನಿಮಗೆ. ಓನ್ಲಿ 2 hours ಮಾತ್ರ ಯೂಸ್ ಮಾಡ್ಕೊಂಡಿರೋದು. ಸೊ ಹಂಗೆ ಬಂದ್ವಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನನಗೆ ಇದು ಪ್ಲೇಸ್ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸ್ತು. ಸೊ ತುಂಬಾ ಸ್ಮಾಲ್ ಪ್ಲೇ ಏರಿಯಾ. ಸೊ ಆದ್ರೆ ಚಿಕ್ಕ ಮಕ್ಳು ಅಂದ್ರೆ ಬಿಲೋ 3 years ಮಕ್ಳು ತುಂಬಾ ಎಂಜಾಯ್ ಮಾಡ್ತಿದ್ರು. ಅವರು ಲೈಟಿಂಗ್ಸ್ ಮತ್ತೆ ಸ್ವಲ್ಪ ಕಲರ್ಫುಲ್ ಆಗಿತ್ತು, ನೋಡೋಕ್ಕೂ ಅದೇ ತರ ಮಕ್ಳಿಗೆ ತುಂಬಾ ಅಟ್ರಾಕ್ಟ್ ಮಾಡೋ ತರ ಮಾಡಿದ್ದಾರೆ, ಚಿಕ್ಕ ಮಕ್ಳಿಗೆ ಎಸ್ಪೆಷಲಿ. ಅದರಿಂದ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಚಿಕ್ಕ ಮಕ್ಳು. ಇಲ್ಲಿ ರಾಗಿ ಮತ್ತೆ ಸ್ಯಾಂಡ್ ಪ್ಲೇ ಎರಡು ಕೂಡ ಇತ್ತು. ಇದು ಚಿಕ್ಕ ಮಕ್ಕಳಿಗೆ ಅಂದ್ರೆ 2-3 years ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹ್ಯಾಂಡ್ ಐ ಕೋಆರ್ಡಿನೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದಲ್ಲದೆ ಅವರ ಫೈನ್ ಮೋಟರ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ತರದ ಆಟ ಅಂದ್ರೆ ಸ್ಯಾಂಡ್ ಪ್ಲೇ ಅಥವಾ ಈ ತರ ರಾಗಿ ಇದ್ರಲ್ಲಿ ಆಟ ಆಡಿಸೋದು ತುಂಬಾ ಒಳ್ಳೇದು. ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದಿದ್ರೆ ಸೊ ಈ ತರದ ಆಟದಲ್ಲಿ ಅವರನ್ನು ಜಾಸ್ತಿ ಎಂಗೇಜ್ ಆಗಿರುವಂತೆ ನೋಡ್ಕೊಳ್ಳಿ. ಇದು ತುಂಬಾ ಅವರ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇಲ್ಲಿ ಅಂದ್ರೆ ಎಲ್ಲರಿಗೂ ಒಂದು ಕಾರ್ ರೈಡ್, ಒಂದು ಬೈಕ್ ರೈಡ್ ಫ್ರೀ ಬರುತ್ತೆ ಅದರಲ್ಲಿ. ಸೊ ಎಲ್ಲರಿಗೂ ಕಾರ್ ಓಡಿಸ್ಬೇಕು, ಎಲ್ಲರಿಗೂ ಬೈಕ್ ಓಡಿಸ್ಬೇಕು. ಅದಲ್ಲದೆ ಅದು 1 ರೌಂಡ್ ಆದಾಗ ಎಲ್ಲ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ತಾ ಇತ್ತು. ಸೊ ವೆಯ್ಟ್ ಮಾಡ್ಬೇಕಿತ್ತು. ಫೈನಲಿ ನಾನು 15 minutes ವೆಯ್ಟ್ ಮಾಡಿ ನನಗೆ ಮಗಳಿಗೆ ಕಾರ್ ಸಿಕ್ತು. ಓನ್ಲಿ 1 ಸ್ಮಾಲ್ ರೌಂಡ್. ಇದು ನಂಗೆ ಆಕ್ಚುಲಿ ತುಂಬಾ 500 rupeesಗೆ ಸ್ವಲ್ಪ ಜಾಸ್ತಿನೇ, 500 rupees ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನಿಸುತ್ತೆ. ಯಾಕಂದ್ರೆ ತುಂಬಾ ಚಿಕ್ಕ ಪ್ಲೇಸ್. ಅದಲ್ಲದೆ 1 ರೌಂಡ್ ಮಾತ್ರ ಬಿಡ್ತಾರೆ. ಸೊ ಇದು ನಂಗೆ ಸ್ವಲ್ಪ ಜಾಸ್ತಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆ. ಸೊ ಮಗಳು ಬೈಕ್ ಮತ್ತೆ ಕಾರ್ ಎರಡು ಓಡಿಸಿದ್ದು. ಇದು ಆಕ್ಚುಲಿ ಮ್ಯಾನ್ಯುವಲಿ ನಾವು ಇದ್ ಮಾಡ್ಬೇಕು, ರಿಮೋಟ್ ಏನು ಯೂಸ್ ಮಾಡ್ತಾ ಇರ್ಲಿಲ್ಲ. ಸೊ ಅದರಿಂದ ಮಗನಿಗೆ ಕಷ್ಟ ಆಗ್ತಿತ್ತು, ಅವನು ಬೈಕ್ ಮಾತ್ರ ಓಡಿಸ್ದ. ಓವರ್ ಆಲ್ ಹೇಳೋದಾದ್ರೆ ಎಲ್ಲಾ ತರದ ಪ್ಲೇ ಆಕ್ಟಿವಿಟಿ ಇತ್ತು. ಸೊ ಮಕ್ಕಳನ್ನ ಎಲ್ಲಾ ಇದ್ರಲ್ಲಿ ಎಂಗೇಜ್ ಮಾಡಿ ಇಟ್ಕೊಳ್ಬಹುದು. 1 hour ಅಂತೂ ಹೇಗ್ ಹೋಯ್ತು ಅಂತ ಗೊತ್ತಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಒಂದ್ಸಲ ವಿಸಿಟ್ ಮಾಡಿ.
ಇಷ್ಟ ಆಗ್ಬೋದು ಮಕ್ಕಳಿಗೆಲ್ಲ. ಬಟ್ ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಂದು 2-3 ಇಯರ್ಸ್ ನಮ್ಮ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ 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 ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒನ್ ಅವರ್ ಹೇಗೆ ಮುಗೀತು ಅಂತ ಗೊತ್ತೇ ಆಗ್ಲಿಲ್ಲ. ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಇಲ್ಲಿ ಎದುರುಗಡೆ ಒಂದು ಫ್ಯಾನ್ಶಿಪ್ ಅಂತ ಒಂದು ಟಾಯ್ಸ್ ಶಾಪ್ ಇದೆ. ಸೊ ಅಲ್ಲಿಗೆ ಹೋಗಿ ನನ್ನ ಮಗನಿಗೆ ಕಾರು, ಜೀಪ್ ಅದು ಇದು ಕಂಡ್ರೆ ಅದು ಏನಾದ್ರೂ ತೆಗಿಲೇಬೇಕು. ಸೊ ಒಂದು ಜೀಪ್ ತಗೊಂಡ್ಬಂದಿದ್ದಾನೆ ನೋಡಿ. ಇದಕ್ಕೆ 350 ರುಪೀಸ್. ಹಂಗೆ ಅದ್ರ ಆಪೋಸಿಟ್ ಒಂದು ಏನಾದ್ರೂ ಸ್ನಾಕ್ಸ್ ತಿನ್ನೋಣ ಅಂತ ಈ ಕಡೆ ಬಂದ್ವಿ. ಸೊ ನಾವು ಪೊಟ್ಯಾಟೊ ಸ್ಪೈರಲ್ ಆರ್ಡರ್ ಮಾಡಿದೆ. ಅದಲ್ಲದೆ ಪೈನಾಪಲ್ ಮೊಜೆಟೊ ಮತ್ತೆ ಮಕ್ಕಳಿಗೆ ಅಂತ ನಾನು ಫ್ರೈಸ್ ಆರ್ಡರ್ ಮಾಡಿದೆ. ಅಲ್ಲಿಂದ ನಾವು ಸ್ಟಾರ್ ಬಜಾರ್ಗೆ ಬಂದ್ವಿ. ಸ್ವಲ್ಪ ಗ್ರೋಸರಿ ಐಟಮ್ ಪರ್ಚೇಸ್ ಮಾಡೋದಿತ್ತು. ಹಾಗಾದ್ರೆ ಸಿಗೋಣ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಇಲ್ಲಿ ತನಕ ಬಾಯ್ ಬಾಯ್.